श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् सुतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायाम पहतकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जयदम् हरिम् करोतु मम कल्याणम् हरिहयमुकामितः गुरुश्च मध्वनामा मे वरदोऽस्तु निरन्तरम् वाणिते करवण्यम्ब चरणोर्जि सर्वदा मद्वाक्यसरणीर्भूयात् श्रीमदाचार्यभावकम् समाश्रयेद्गुरुम् भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ. ನಿನ್ನೆ ದಿವಸ ಅಡಿಗೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನೋಡಿದ್ದೀವಿ. ಸ್ತ್ರೀಯರು ಅಡಿಗೆ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಲಕ್ಷಣಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅಡಿಗೆಯನ್ನ ಮಾಡಬೇಕು. ಅದು ಅಡಿಗೆ ಭಗವಂತನ ಪಾದದಡಿಗೆ ಸಮರ್ಪಣೆ ಆಗೋ ಹಾಗಿರಬೇಕು. ಆ ರೀತಿಯಾಗಿ ಅಡಿಗೆಯನ್ನ ಮಾಡಬೇಕಪ್ಪ. ಆ ನೈವೇದ್ಯ ಆದ ಮೇಲೆ ಅದನ್ನೇ ಗಂಡ ಮಕ್ಕಳು ಹಿರಿಯರು ಮನೆಯಲ್ಲಿರುವಂಥವ್ರು ಎಲ್ಲರಿಗೂ ಬಡಿಸಬೇಕು. ಇನ್ನು ಅಡಿಗೆ ಮಾಡೋ ಸಂದರ್ಭದಲ್ಲಿ ಇರಬೇಕಾದ ನಿಯಮಗಳನ್ನೆಲ್ಲ ಮುಂದೆ ಹೇಳ್ತಾರೆ. ಒದ್ದೆ ವಸ್ತ್ರವನ್ನ ಉಟ್ಟು ಯಾವ ಕರ್ಮವನ್ನೂ ಮಾಡಬಾರದು. ಒದ್ದೆ ಬಟ್ಟೆ ಇದು ನಿಷಿದ್ಧವಾಗಿರುವಂಥದ್ದು. ಒದ್ದೆ ಬಟ್ಟೆಯನ್ನ ಉಟ್ಟು ಅಡಿಗೆ ಮಾಡಿದ್ರೆ ಅದು ತಾಮಸ ಆಹಾರ ಅಂತ ಹೇಳ್ತಾರೆ. ಹಾಗಾಗಿ ಸಪ್ತ ವಾತ ಹತಂ ವಸ್ತ್ರಂ ಶುಷ್ಕಮಿತ್ಯಭಿಧೀಯತೆ. ಒಣಗೆ ಹಾಕೇಲ್ರಿ, ಏನೋ ತೊಂದರೆ ಆಗಿದೆ, 7ರಿಂದ 7 ಸಾರಿ ಯಾರು ಕನಿಷ್ಠ ಪಕ್ಷ ಝಾಡಿಸ್ಬೇಕು ಆ ಪಂಚೆಯನ್ನ. ಅಷ್ಟು ಝಾಡಿಸಿದ ಮೇಲೆ ಆಮೇಲೆ ಬೇಕಂದ್ರೆ ಉಟ್ಕೊಳ್ಳಬಹುದು. ಅದು ಅನಿರ್ವಾಹ ಪಕ್ಷದಲ್ಲಿ ಮಾತ್ರ. ಯಾವುದೇ ಕಾರಣಕ್ಕೂ ಒದ್ದೆ ಬಟ್ಟೆಯನ್ನ ಉಡಬಾರದು. ನೀರಿನಲ್ಲಿ ಒಣ ಬಟ್ಟೆ, ಭೂಮಿಯ ಮೇಲೆ ಒದ್ದೆ ಬಟ್ಟೆ ಎರಡೂ ನಿಷಿದ್ಧವಾಗಿರುವಂಥದ್ದು. ರವಿಕೆಯನ್ನ ತೊಡದೆ ಅಡಿಗೆಯನ್ನ ಮಾಡಬಾರದು. ಆ ರೀತಿ ಮಾಡಿದ್ರೆ ಇಲ್ವಲ ಅನ್ನುವಂತಹ ಅಸುರ ಬಂದು ಆ ಆಹಾರದ ಸಾರವನ್ನ ತೆಗೆದುಕೊಂಡು ಗಬರ್ಯಾ ಸಾತ್ರಯ ಮೂಢ ಕುರ್ಯಾತ್ ಪಾಕಂ ಕ್ಷುದಾಯಿತ ತದನನ್ನಂ ಸಮಶ್ನಾತಿ ವಾತಾಪಿ ನಿಗೃಣೋಸುರಃ. ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರ್ದು. ಇನ್ನು ನೈವೇದ್ಯ ಮಾಡಬೇಕಾದ್ರೆ ಅಡಿಗೆ ಮಾಡ್ತಾ ಇದ್ದಾರೆ, ಕ್ರೋಧ ಇರಬಾರ್ದು. ಸಿಟ್ಟು ಮಾಡ್ಕೊಳ್ತಾರೆ ಕೆಲವರು, ರೇಗಾಡ್ತಾರೆ, ಕೂಗಾಡ್ತಾರೆ. ಹೊಟ್ಟೆ ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರದು. ಇದು ಪುರುಷರಿಗೂ ಅನ್ವಯವಾಗಿರುವಂತಹ ವಿಷಯ. ಬರೇ ಸ್ತ್ರೀಯರಿಗೆ ಹೇಳಿದ್ದಾರೆ ಅಂತ ಅನ್ಕೋಬೇಡ್ರಿ. ಈ ವಿಷಯ ಕ್ರೋಧ ಅನ್ನೋದು ಇಬ್ಬರಿಗೂ ಇರಬಾರ್ದು. ಇನ್ನು ತಲೆ ಮೇಲೆ ಸ್ನಾನ ಮಾಡಿರ್ತಾರೆ, ಪುರುಷರಿಗೇನೋ ಸ್ವಲ್ಪ ಇರ್ತದೆ, ಕೂದಲು ಒರೆಸ್ಕೊಳ್ತಾರೆ. ಸ್ತ್ರೀಯರಾದ್ರೆ ಹೆರಳನ್ನ ಹಾಕೊಂಡೇ ಸ್ನಾನ ಮಾಡಬೇಕು ಅಂತ ನಾವು ಮೊನ್ನೆ ಹೇಳಿದ್ದೀವಿ. ಒದ್ದೆಯಾಗಿರಬಾರದು. ಕೂದಲನ್ನ ಒಳಗಿಸಿಕೊಂಡೇ ಅಡಿಗೆಯನ್ನ ಪ್ರಾರಂಭ ಮಾಡಬೇಕು. ಇದು ದೇವ ಯೋಗ್ಯವಾಗಿರುವಂಥದ್ದು. ಇದನ್ನ ಮೀರೇನಾದ್ರೂ ಮಾಡಿದ್ರೆ ವಾತಾಪಿ ಅನ್ನೋ ಅಸುರ ಆ ಸ್ವೀಕಾರ ಮಾಡ್ತಾನ. ಆ ಅಡಿಗೆ ಇಂದ ಮಾಡಿದಂತಹ ಭೋಜನ ಅದಕ್ಕೆ ಅನರ್ಥ ತಪ್ಪಿದ್ದಲ್ಲ ಅಂತ ಹೇಳ್ತಾ, ಕೂದಲಗಳನ್ನ ಒಣಗಿಸಿಕೊಳ್ಳಬೇಕು. ಅಗ್ನಿಯ ಮೇಲೆ ವಿಹಿತವಾದ ಸುಗಂಧಭರಿತವಾದ ಧೂಪವನ್ನ ಹಾಕಿ ಧೂಪದ ಧೂಮದಿಂದ ಕೇಶಪಾಶಗಳನ್ನ ಒಣಗಿಸಿಕೊಳ್ಳಬೇಕು ಅಂತ ಹೇಳ್ತಾ, ದ್ರೌಪದಿಯ ಆಚಾರಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇದೆ ಮಹಾಭಾರತ ಆದಿಪರ್ವದಲ್ಲಿ. ಅಂದ್ರೆ ಅಡಿಗೆ ಮಾಡೋ ಸಂದರ್ಭದಲ್ಲಿ ದುಃಖವನ್ನ ತುಂಬಿಟ್ಟುಕೊಂಡು ಮನಸ್ಸಿನಲ್ಲೇ ಕೆಲವರು ಸ್ತ್ರೀಯರಿಗೆ ಮಹಿಳೆಯರಿಗೆ ಭಾರೀ ದುಃಖ ಆಗ್ತಿರ್ತದೆ. ಆ ದುಃಖವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೋಪ ತಾಪದಿಂದ ಕಣ್ಣೀರನ್ನ ಹಾಕ್ತಾ, ಕೆಲವರು ಕಣ್ಣೀರು ಒರೆಸ್ಕೊಳ್ತಾ ಅಡಿಗೆ ಮಾಡ್ತಾರೆ. ಹಾಗೆಲ್ಲ ಮಾಡಬಾರದು ಅಂತಾರೆ ಶಾಸ್ತ್ರದಲ್ಲಿ. ಶಾಂತಿ ಸಮಾಧಾನದಿಂದ ಅಡಿಗೆ ಮಾಡಬೇಕು. ಇಲ್ಲ ಅಂದ್ರೆ ಅದು ಆ ನೈವೇದ್ಯಕ್ಕೆ ಬರೋದಿಲ್ಲಪ್ಪ. ಅಂದ್ರೆ ಆಹಾರವನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ, ಮಂತ್ರಗಳನ್ನ ಹೇಳ್ತಾ, ತಮಗ್ ಗೊತ್ತಿರುವಂಥದ್ದು ಸ್ತೋತ್ರಗಳನ್ನ, ಸುಳಾದಿಗಳನ್ನ, ಪದ್ಯಗಳನ್ನ, ಹಾಡುಗಳನ್ನ ಹೇಳ್ತಾ ದೇವರ ಸ್ಮರಣೆ ಮಾಡ್ತಾ ಮಾಡಬೇಕು. ಅದು ಬಿಟ್ಟು ಕೋಪ ತಾಪಗಳಿಂದ ಯಾವುದೇ ಕಾರಣಕ್ಕೂ ಅಳತಾ ಅಡಿಗೆಯನ್ನ ಮಾಡಬಾರದು.
ಇನ್ ಕೆಲವರು ಅಡಿಗೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಮಲಗ್ತಾರೆ. ಹಂಗೆಲ್ಲ ಮಲಗಬಾರದು ಅಂತಾರೆ. ಯಾಕೆಂದ್ರೆ ನಿದ್ದೆಯಲ್ಲಿ ಕಲಿಯ ಸಂಪರ್ಕ ಇದೆ. ಅಂದ್ರೆ ನಿದ್ದೆಯಲ್ಲಿ ಯಾರು ನಿದ್ದೆ ಮಾಡ್ತಾರಲ್ಲ ಅವರಲ್ಲಿ ಕಲಿಯ ಹೆಂಡತಿಯಾಗಿರುವಂಥ ಅಲಕ್ಷ್ಮಿ ಹೊಕ್ಕೊಂತಾಳಂತ. ಆ ಪಾಕ ನಿದ್ದೆಯಿಂದನೇ ಬಂದಿರ್ತಾನ ಅವನು. ಅದನ್ನು ಮಾಡಿದ್ರೆ ಆ ನೈವೇದ್ಯ ಅದು ಕಲಿಗೆ ಸಮರ್ಪಣೆ ಆಗುವಂಥದ್ದು. ದೇವರು ಸ್ವೀಕಾರ ಮಾಡೋದಿಲ್ಲ. ಸಜ್ಜನರಂತೂ ಊಟ ಮಾಡಬಾರದು ಅಂತಾರೆ. ಸಂಪತ್ತು ನಷ್ಟ ಆಗಿ ಹೋಗ್ತದೆ. ಶಾಂತಿ ಸೂಕ್ತವನ್ನ ಯಾರು ಆ ಸಂದರ್ಭದಲ್ಲಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಪುರುಷನಾದಂಥವನು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರದು. ಇನ್ನು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಅಭಿಮುಖವಾಗಿ ಅಡಿಗೆಯನ್ನು ಮಾಡಬಾರದು. ಪಿಶಾಚಿಗಳು ರಾಕ್ಷಸರು ತೆಗೆದುಕೊಂಡು ಹೋಗ್ತಾರೆ. ಆ ರೀತಿ ಮಾಡಿದರೆ ಅದು ಬ್ರಾಹ್ಮಣರಿಗೆ, ದೇವತೆಗಳಿಗೆ, ಪಿತೃಗಳಿಗೆ ವಿಹಿತವಾದದ್ದಲ್ಲ. ವಿದ್ಯಾವಿಹೀನನಾಗ್ತಾನೆ, ಐಶ್ವರ್ಯ ಭ್ರಷ್ಟನಾಗ್ತಾನೆ. ಶಾಂತಿಗೆ ಪ್ರಾಯಶ್ಚಿತ್ತ ಮತ್ತು ಮಾಡಿಕೊಳ್ಬೇಕು ಅಂತಾರೆ. ಹಾಗಾಗಿ ಪೂರ್ವಾಭಿಮುಖವಾಗಿ ನಿಂತು ಆ ಅಡಿಗೆಯನ್ನ ಮಾಡಬೇಕಪ್ಪ. ಇನ್ನು ದೇವರಿಗೆ ನಿವೇದಿಸುವಂತಹ ಶುದ್ಧವಾದ ಆಹಾರ ಕೂಡ ಯಾವಾಗಲೂ ಪೂರ್ವಕ್ಕೆ ಅಭಿಮುಖವಾಗೇ ಆಹಾರವನ್ನು ಮಾಡಬೇಕು. ಹಾಗಾಗ್ಲೇ ನಮ್ಮ ಕಲ್ಪನೆ ಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ವಾಸ್ತುದ ಕಲ್ಪನೆಯನ್ನ ನಾವಿಲ್ಲಿ ಗಮನಿಸಬಹುದು. ಪೂರ್ವಕ್ಕೆ ಈಶಾನ್ಯ ದಿಕ್ಕಿದೆ, ಪಕ್ಕದಲ್ಲೇ ಪೂರ್ವ, ಅದರ ಪಕ್ಕದಲ್ಲಿ ಆಗ್ನೇಯ ದಿಕ್ಕಿದೆ. ಆ ದಿಕ್ಕಿನಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಡಿಗೆಯನ್ನ ಮಾಡಬೇಕು. ಆ ಅಡಿಗೆ ಶುದ್ಧವಾಗಿರ್ತದೆ. ಆ ದೃಷ್ಟಿಯಿಂದಲೇ ಅಡಿಗೆ ಮನೆಯನ್ನೆಲ್ಲ ಮಾಡಿಕೊಳ್ಳಿ ಅಂತ ಶಾಸ್ತ್ರ ಹೇಳಿದೆ. ಇನ್ನು ಅಡಿಗೆಯನ್ನ ಇಷ್ಟೊತ್ತವರೆಗೂ ನಾವೇನು ಹೇಳಿದ್ವಲ್ಲ ಅದನ್ನ ಒಂದು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಾರೆ. ದೇವರಲ್ಲಿ, ದೇವತೆಗಳಲ್ಲಿ, ಹಿರಿಯರಲ್ಲಿ, ಪತಿಯಲ್ಲಿ ಗೌರವ ಭಾವನೆ ಇರಬೇಕು ಯಾವಾಗಲೂ. ಕಂಚುಕವನ್ನ ಧರಿಸಿಯೇ ಅಡಿಗೆಯನ್ನ ಮಾಡಬೇಕು. ಕಚ್ಚೆಯನ್ನ ಹಾಕಿಕೊಂಡೇ ಅಡಿಗೆಯನ್ನು ಮಾಡಬೇಕು. ಗೋಪೀಚಂದನ, ಕುಂಕುಮ ಧಾರಣೆ ಇದು ಅತ್ಯಂತ ಅವಶ್ಯಕ, ಕಡ್ಡಾಯ. ಅಂದ್ರೆ ಅವೆರಡೂ ಇಲ್ಲದೆ ಅಡಿಗೆ ಮಾಡಬಾರದು. ಹೆರಳನ್ನ ಹಾಕಿಕೊಂಡೇ ಅಡಿಗೆಯನ್ನ ಮಾಡಬೇಕು. ಪೂರ್ವಾಭಿಮುಖವಾಗಿ ನಿಂತು ಆ ಪೂರ್ವಾಭಿಮುಖವಾಗಿ ಆ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಅವಶ್ಯಕವಾಗಿ ಕೂತು ಆ ಅಡಿಗೆಯನ್ನ ಪೂರ್ವದಲ್ಲಿ ಮಾಡಬೇಕಪ್ಪ. ಈ ಅಡಿಗೆ ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಅತಿಥಿಗಳಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ರಿ, ಏನ್ ಮಾಡೋದು ಅದಕ್ಕೆ? ನೀವೆಲ್ಲ ಹೇಳ್ತೀರಿ, ಇಲ್ಲೆಲ್ಲ ಹೇಳ್ತಾ ಇದ್ದೀರಿ, ಇಂಥವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಿರ್ವಾಹ ಪಕ್ಷದಲ್ಲಿ ನಾವೇನಾಗಿದ್ದೀವಿ, ನಾವು ಮಾಡದೆ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ನಮಗ್ ಮಾಡೋದು ಕಷ್ಟ ಆಗ್ತಾ ಇದೆ. ನಮ್ಮ ಎಲ್ಲ ಹಿರಿಯರು ಇದನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವರು 100 ವರ್ಷ, 120 ವರ್ಷ ಆರಾಮಾಗಿ ಗಟ್ಟಿಮುಟ್ಟಿ ಆಗಿರ್ತಿದ್ರು. ಆಹಾರದ ಒಂದು ದೃಢತೆ ಅಷ್ಟಿತ್ತು. ಅದನ್ನ ನಾವು ಪಾಲನೆ ಮಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ಗೊತ್ತಾರ ಇರ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಾವು ತಪ್ಪು ಮಾಡ್ತಾ ಇದ್ದೀವೋ ಸರಿ ಮಾಡ್ತಾ ಇದ್ದೀವೋ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಹೇಳ್ತಾ ಇರುವಂಥದ್ದು. ಮೂಲೆ ಗುಂಪಾಗ್ಬಿಟ್ಟಿದ್ದ ಎಷ್ಟೋ ಕರ್ಮಗಳು ನಾವು ಗೊತ್ತೇ ಇಲ್ಲ, ಗೊತ್ತಿದ್ರು ಮಾಡೋದಿಲ್ಲ. ಇಷ್ಟೆಲ್ಲಾ ನಿಯಮಗಳಿದ್ದಾವೆ ಅಡಿಗೆ ಮಾಡೋ ಸಂದರ್ಭದಲ್ಲಿ ಅಂತ ಹೇಳಿ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನಕಾರರಾಗಿರುವಂತಹ ರಾಮಾಚಾರ್ಯರು ಅಪರೂಪದ ವಿಷಯವನ್ನು ತಿಳಿಸ್ತಾರೆ. ಆ ಸ್ತ್ರೀಯರಿಗೆ ವಿಶೇಷವಾಗಿ ಪಾಕ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ನಿಯಮಗಳನ್ನ ನೆನಪಿಟ್ಟುಕೊಂಡು ಕೃಷ್ಣ ಮಂತ್ರವನ್ನ ಜಪ ಮಾಡ್ತಾ ಆ ಅಡಿಗೆಯನ್ನ ಮಾಡಬೇಕು. ದೇವರಿಗೆ ಸಮರ್ಪಿಸಬೇಕಾದಂತಹ ನೈವೇದ್ಯ ಇದು ಅನ್ನುವಂತಹ ಅನುಸಂಧಾನ ಯಾವಾಗ್ಲೂ ಇರಬೇಕು. ಸಿಕ್ಕವರೆಲ್ಲ ಅಡಿಗೆ ಮಾಡ್ಲಿಕ್ಕೆ ಅರ್ಹರಾಗೋದಿಲ್ಲ, ಎಲ್ರಿಗೂ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ಹೇಳ್ತದೆ ಅದಕ್ಕೆ ಪಾದಕಂ ನಿತ್ಯ ಪಾಕಾಯ ಸ್ವಕೀಯಂ ಪರಿಕಲ್ಪಯೇತ್. ಪಾವಕ ಅಂದ್ರೆ ಅಗ್ನಿ. ಅಗ್ನಿಯಲ್ಲಿ ಚೆನ್ನಾಗಿ ಇದ್ದ ಮಾತ್ರಕ್ಕೆ ಅಡಿಗೆ ಆಗೋದಿಲ್ಲ. ಅಡಿಗೆ ಮಾಡೋರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ಬೇಕಲ್ಲ.
ಯಾವುದೋ ಪದಾರ್ಥವನ್ನ ಎಲ್ಲೋ ಹಾಕಿ ಏನೋ ಮಾಡಿದ್ರೆ ಅಡಿಗೆ ಆಗೋದಿಲ್ಲ. ಅದಕ್ಕೆ ಅಗ್ನಿ ಇದೆ ಅಲ್ಲ, ಅದು ಅಗ್ನಿಹೋತ್ರ ಇರೋ ಹಾಗೆ, ಅಂದ್ರೆ ಅಷ್ಟು ಶುದ್ಧವಾಗಿ ಅಗ್ನಿಯನ್ನ ಕಾಯ್ದುಕೊಳ್ಳಬೇಕು. ಅಗ್ನಿಹೋತ್ರದ ಅಗ್ನಿ, ನಂದಾದೀಪ, ಮನೆ ಬೆಳಗಿಸುವಂತಹ ದೀಪ, ಇವೆಲ್ಲವೂ ಶಾಂತವಾಗದೆ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಪುರುಷರ ಸ್ತ್ರೀಯರ ಇಬ್ಬರ ಕರ್ತವ್ಯ. ಅಗ್ನಿ ಯಾವಾಗಲೂ ಸ್ವಕೀಯವಾಗಿರಬೇಕು. ತಮ್ಮ ಮನೆಯ ಅಗ್ನಿಯಿಂದಲೇ ಅಡಿಗೆಯನ್ನು ಮಾಡಬೇಕು. ಪರರ ಅಗ್ನಿ ಅಡಿಗೆ ಯೋಗ್ಯವಾದದ್ದಲ್ಲ. ತಮ್ಮ ಮನೆಯಲ್ಲಿ ಅಗ್ನಿ ಸಿಗ್ತಾ ಇದ್ದಾಗ ಶ್ರೋತ್ರಿಯಾಗಾರ ಸಮೃದ್ಧಂ ನಿರ್ಧೂಮಾಗ್ನಿಂ, ಈ ಅಗ್ನಿಮುಖ ಪ್ರಯೋಗದಲ್ಲಿ ಇದನ್ನೆಲ್ಲ ಮಾತು ಹೇಳ್ತಾರೆ. ಆದರೆ ಅದು ಕೊನೆ ಪಕ್ಷ ನಾವು ನಮ್ಮನೆಯಲ್ಲಿರುವಂತಹ ಅಗ್ನಿಯಿಂದ ಹೋಮ ಹವನಾದಿಗಳನ್ನ ಅಡಿಗೆಯನ್ನ ಮಾಡುವಂಥದ್ದು ಶಾಸ್ತ್ರವಿಹಿತ. ಅಯೋಗ್ಯರ ಮನೆಯಿಂದ, ಅಧಾರ್ಮಿಕರ ಮನೆಯಿಂದ, ಧರ್ಮವನ್ನ ಬಿಟ್ಟಿರುವಂತಹ ಅವರ ಮನೆಯಿಂದ, ಸ್ವರ್ಗ ನರಕಾದಿಗಳಿಲ್ಲ, ದೇವರು ಧರ್ಮ ಇಲ್ಲೇ ಇಲ್ಲ ಅನ್ನೋಂಥವರ ಮನೆಯಿಂದ ಯಾವುದೇ ಕಾರಣಕ್ಕೂ ಅಗ್ನಿಯನ್ನ ಸ್ವೀಕಾರ ಮಾಡಬಾರದು. ದೇವಾಲಯದಿಂದ ಅಗ್ನಿಯನ್ನು ಹಾಗೆ ಸುಮ್ಮನೆ ತಂದ್ಬಿಡಬಾರದು. ದೇವರಿಗೆ ದಕ್ಷಿಣೆ ತಾಂಬೂಲ ಎಲ್ಲವನ್ನ ಸಮರ್ಪಣೆ ಮಾಡಿ ಆ ಅಗ್ನಿಯನ್ನ ಕೇಳಿ ಆ ಅಗ್ನಿಯನ್ನ ಸ್ವೀಕಾರ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಅಡಿಗೆ ಮಾಡಬೇಕಾದ್ರೆ ಇಂಧನ ಬೇಕಲ್ಲ, ಕಟ್ಟಿಗೆ. ಆ ಕಟ್ಟಿಗೆ ಅದು ಒಂದು ಭಾರಿ ಮುಖ್ಯವಾದದ್ದು ಹೇಳ್ತಾರೆ. ಯಜ್ಞ ಅಂತ ಭಾವಿಸಬೇಕಂತೆ. ಆ ಸಂದರ್ಭದಲ್ಲಿ ಅಂದ್ರೆ ವೈಶ್ವಾನರ ಯಜ್ಞ ಇದು. ನೀವು ತಯಾರು ಮಾಡ್ತಾ ಇರುವಂತಹ ಅಡಿಗೆ ವೈಶ್ವಾನರ ಯಜ್ಞಕ್ಕೆ ಹೋಗುವಂಥದ್ದು. ಹಾಗಾಗಿ ಯಜ್ಞಕ್ಕೆ ಉಪಯೋಗ ಮಾಡುವಂತಹ ಮುತ್ತುಗ, ಕಗ್ಗಲ, ಬಿಲ್ವ, ಗೋಮಯ ಮೊದಲಾದ ಇಂಧನಗಳನ್ನು ಉಪಯೋಗಿಸಿ ಆ ಪಾಕವನ್ನ ತಯಾರು ಮಾಡಬೇಕಪ್ಪ. ಹಿಂದೆಲ್ಲ ಗುರುಗಳು ಅಂದ್ರೆ ಋಷಿಗಳು ತಮ್ಮ ಶಿಷ್ಯರನ್ನ ಕೊಟ್ಟು ಕಳಿಸುವಂಥವ್ರು. ಕಾಷ್ಟಗಳನ್ನೆಲ್ಲ ತೆಗೆದುಕೊಂಡ್ಬರ್ರಿ ಕಟ್ಟಿಗೆಯನ್ನ ಅಡಿಗೆ ಮಾಡ್ಲಿಕ್ಕೆ. ಪುರಾಣದಲ್ಲೆಲ್ಲ ಇದೆ, ಬೇಕಾದಷ್ಟೇ ಹೇಳ್ತಾರೆ. ಶುಷ್ಕ ಗವ್ಯಂ ಪುರುಷಂ ಚ ಶುದ್ಧಮಗ್ನೋ ಪ್ರದೀಪಯೇ. ಆಕಳಿನ ಎತ್ತಿನ ಸಗಣಿಯನ್ನ ಒಣಗಿಸಿ ಅದರ ಅಗ್ನಿಯಿಂದ ಅಡಿಗೆಯನ್ನ ಸಿದ್ಧ ಮಾಡುವಂಥದ್ದು, ಶುದ್ಧವಾಗಿರುವಂಥದ್ದು. ಕಟ್ಟಿಗೆಯನ್ನು ಉಪಯೋಗಿಸಬಹುದು. ಅದರಲ್ಲೂ ಇದನ್ನೆಲ್ಲ ಹೇಳ್ತಾರೆ, ಇರ್ಲಿ. ಆಮೇಲೆ ಮತ್ತೊಂದು ವಿಷಯವನ್ನ ಸ್ಮೃತಿ ಮುಕ್ತಾವಲಿ ಕೃಷ್ಣಾಚಾರ್ಯರು ಹೇಳುವಂಥದ್ದು, ತುಳಸಿ ಕಾಷ್ಟದಿಂದ ಆ ಅಗ್ನಿಯಿಂದ ಮಾಡಿದಂತಹ ಅನ್ನ ಇದೆ ಅಲ್ಲ, ಅದು ಭಗವಂತನಿಗೆ ಬಹಳ ಪ್ರೀತಿಕರವಾದದ್ದು. ಅದಕ್ಕೆ ನಾವೇನ್ ಮಾಡಬೇಕು? ಸ್ತ್ರೀಯರಾಗಿರುವಂಥವರು ಒಂದು ತುಳಸಿ ಕಾಷ್ಟವನ್ನಾದ್ರೂ ಅದರಲ್ಲಿ ಬಳಸಬೇಕು. ಇದು ಸೂಕ್ಷ್ಮವಾದ ವಿಚಾರ. ಬಹಳಷ್ಟು ತುಳಸಿ ಕಾಷ್ಟ ಇಲ್ಲ, ನಮಗೆ ಸಿಕ್ಕಿಲ್ಲ. ನಿತ್ಯದಲ್ಲೇ ಅಡಿಗೆಯನ್ನ ಮಾಡ್ತೀರಿ ಕಟ್ಟಿಗೆ ಹಚ್ಚಿ, ಅದರಲ್ಲಿ ಒಂದು ತುಳಸಿ ಕಾಷ್ಟವನ್ನ ಹಾಕಿ ಭಗವಂತ ನೀನು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರೆ ಅದರಿಂದನೇ ಭಗವಂತ ಪ್ರೀತನಾಗ್ತಾನೆ. ಅದನ್ನು ಹೇಳ್ತಾರೆ, ಶ್ರೀಹರಿಗೆ ಅದು ಬಹಳ ಪ್ರೀತಿಕರವಾದದ್ದು. ನೈವೇದ್ಯಂ ಪಚ್ಚತೆ ಎಷ್ಟು ತುಳಸಿ ಕಾಷ್ಟ ಪಾವಕೆ. ಎಷ್ಟು ಸುಲಭವಾಗಿ ಹೇಳಿದ್ದಾರೆ, ಎಷ್ಟು ವಿಹಿತವಾಗಿ ಹೇಳಿದ್ದಾರೆ. ಮೇರು ಫಲ ನೋಡ್ರಿ ಎಷ್ಟು ಹೇಳಿದ್ದಾರೆ. ಮೇರು ತುಲ್ಯಂ ಭವೇದನ್ನಂ ಪಿತೃಣಾಂ ದತ್ತಮಕ್ಷಯಂ. ಮೇರು ಪರ್ವತವನ್ನೇ ಸಮರ್ಪಣೆ ಮಾಡಿದ್ರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಬರ್ತಾ ಇದೆ ಆ ತುಳಸಿ ಕಾಷ್ಟದಿಂದ ಅಡಿಗೆಯನ್ನ ಮಾಡಿದ್ರೆ. ಸ್ತ್ರೀಯರಿಗೆ ಅತ್ಯಂತ ಸುಲಭವಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಸುಲಭ ಇದೆ ನೋಡಿ. ಪಿತೃಗಳಿಗೆ ಅಕ್ಷಯವಾದ ಫಲ ಬರ್ತಾ ಇದೆ. ಅವರಷ್ಟು ಅನುಗ್ರಹ ಮಾಡ್ತಾರೆ ತುಳಸಿ ಕಾಷ್ಟದಿಂದ ಅಡಿಗೆ ಮಾಡಿದ್ದೆ ಆದ್ರೆ. ಅಂದ್ರೆ ಮಾಡೋ ಸಂದರ್ಭದಲ್ಲಿ, ಅಡಿಗೆಯನ್ನ ಮಾಡೋ ಸಂದರ್ಭದಲ್ಲಿ ಒಂದು ತುಳಸಿ ಕಾಷ್ಟವನ್ನಾದ್ರೂ ಹಾಕಿ. ತುಳಸಿ ಕಾಷ್ಟ ನಿಮಗೆ ಸಿಕ್ತು ಅಂದ್ರೆ ಅದರಿಂದನೇ ಅಡಿಗೆ ಮಾಡಿ. ಕಲಿಯುಗದ ಪ್ರಭಾವ, ತುಳಸಿ ಏರಿಸ್ಲಿಕ್ಕೆ ಸಿಗೋದೇ ಕಷ್ಟ ಆಗಿದೆ ಅಂತ ಹೇಳ್ತಿರ್ತಾರೆ ಕೆಲವರೆಲ್ಲ. ಹಾಗಾಗಿ ತುಳಸಿ ಕಾಷ್ಟದಿಂದ ಅಡಿಗೆಯನ್ನ ಮಾಡಿದ್ದೇ ಆದ್ರೆ ಅದು ಬಹಳ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು. ಇನ್ನು ತುಳಸಿ ಕಾಷ್ಟದ ನಂತರ ಅಡಿಗೆಯನ್ನ ಮಾಡಬೇಕು. ಪ್ರಧಾನವಾದದ್ದು ಅನ್ನವನ್ನ ಮಾಡುವಂಥದ್ದು. ಅನ್ನ ಮಾಡೋದಾಗಿರ್ಬೋದು, ಸಾರು ಮಾಡೋದಾಗಿರ್ಬೋದು, ಶಾಸ್ತ್ರದ ಭಾಷೆಯಲ್ಲಿ, ಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಗೆ ಮಾಡಬೇಕು ಅನ್ನವನ್ನ, ಅದನ್ನ ನಾಳೆದ ದಿವಸ ನಿಲ್ಲಲಿಕ್ಕೆ ಪ್ರಯತ್ನವನ್ನ ಮಾಡೋಣ.